ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿ ಬ್ಲಾಗ್ಸ್. ಇವಾಗ ಟೈಮ್ ಎಷ್ಟಪ್ಪ ಅಂದರೆ 11:54 ಆಗಿದೆ. 12 o'clockಗೆ ನಮ್ಮ ಫ್ರೆಂಡು ಬರ್ತಡೇ ಇದೆ, July 17th. ಹಂಗಾಗಿ ನಾವು ನಮ್ಮ ಫ್ರೆಂಡ್ ರೂಮ್ಗೆ ಅಂದರೆ ಇವಳ ರೂಮ್ಗೆ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ರೂಮಲ್ಲೇ ಅಲ್ವಾ ಇರೋದು, ಹಂಗಾಗಿ ನೋಡಿ ಗಿಫ್ಟ್ಸ್ ಇಟ್ಕೊಂಡು ರೆಡಿಯಾಗಿ ಇದ್ದಾಳೆ. ಅದನ್ನು ಕೊಡೋದು ಅಷ್ಟೇ ಗಾಯ್ಸ್. ಯಾಕಂದರೆ ಹಾಸ್ಟೆಲಲ್ಲಿ ಏನೂ ಡೆಕೋರೇಟ್ ಮಾಡೋ ಹಾಗಿಲ್ಲ. ಹೋದ ವರ್ಷ ಎಲ್ಲ ಮಾಡಿದ್ವಿ, ಬಟ್ ಈ ಸತಿ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಏನೂ ಡೆಕೋರೇಟ್ ಮಾಡ್ತಿಲ್ಲ, ನಾಳೆ ಮಾಡ್ತೀವಿ ಸೆಲೆಬ್ರೇಷನ್. ಬಟ್ ಈಗ ಸದ್ಯಕ್ಕೆ ಗಿಫ್ಟ್ ಕೊಟ್ಟು ಸ್ವಲ್ಪ ಟಾಕಿಟಿವ್ ಅಷ್ಟೇ ಗೈಸ್. ಸ್ವಲ್ಪ ಪ್ರಿಪ್ರೇಷನ್ಸ್ ಸ್ಮಾಲ್ ದಟ್ ಕೇಕ್ ಕಟ್ ಮಾಡಿ, ಚಿಕ್ಕ ಕೇಕ್. Happy birthday to you. Guys, ಯಾರಿಲ್ಲ guys, sorry ಗಿಫ್ಟ್ ತಗೊಂಡ್ಬಿಟ್ಟು ಬಂದು ಗೈಸ್. ಗಿಫ್ಟ್ ಈಗ ತಗೊಂಡೋಗೋಣ ಅಂತ ಇರೋ. ಬರ್ತಡೇ ಅಂದರೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತೀವಪ್ಪ. ಆದರೆ ಈ ಫ್ರೆಂಡ್ಸ್ಗಳು ಸರ್ಪ್ರೈಸ್ ಥರನೇ ಇಟ್ಕೊಳ್ಳಲ್ಲ ಅಂತಾರೆ. ನಾವು ಗಿಫ್ಟ್ ತಂದಿದ್ದು ಅವಳಿಗೆ ಹೆಂಗೋ ಗೊತ್ತಾಗೋಯ್ತು, ಬಟ್ ಅದರಲ್ಲಿ ಏನಿದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಹೆಂಗೂ ಗೊತ್ತಾಗೋಯ್ತಲ್ಲ, ಪರವಾಗಿಲ್ಲ ಬಿಡು ಅಂತಲೇ ಇದ್ವಿ. ಆಮೇಲೆ ಗಿಫ್ಟ್ ಕೊಡೋ ದಿನ ಗೊತ್ತಾಯಿತು ಅದರಲ್ಲಿ ಏನಿದೆ ಅಂತ ಹೇಳಿ. ಇನ್ನೇನು ನಮ್ಮ ಇಂಜಿನಿಯರಿಂಗ್ ಲೈಫು ಮುಗ್ದೇ ಹೋಗುತ್ತೆ. ಹಾಗಾಗಿ ಇದೇ ಕೊನೆ ವರ್ಷ ಆಗಿರ್ಬೋದು ನಾವು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಅದಕ್ಕೆ ಒಂದು ಮೆಮೊರಿಯಬಲ್ ಗಿಫ್ಟ್ ಆಗಿ ಕೊಡೋಣ, ಅವ್ರ ಲೈಫ್ ಲಾಂಗ್ ಇಟ್ಕೊಂಡಿರಲಿ, ಇಂಜಿನಿಯರಿಂಗ್ ಲೈಫ್ನ ನೆನೆಸ್ಕೊಳ್ಳಿ ಅಂತ ಒಂದು ಮೆಮೊರಿಯಬಲ್ ಗಿಫ್ಟ್. ಆಮೇಲೆ ಅವಳಿಗೆ ಉಡುಗೆ ತೊಡುಗೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಇನ್ನೊಂದು ಆ ಥರದ ಗಿಫ್ಟ್. ಎರಡನ್ನೂ ಸೇರಿ ಲಾಸ್ಟ್ ಇಯರ್ ಅಂತ ಕೊಟ್ವಿ. ಗಿಫ್ಟ್ಸ್ಗಳು ಅವಳಿಗೆ ಖುಷಿನೇ ಕೊಡ್ತು, ನಮಗೂ ಅವಳ ಮುಖದಲ್ಲಿ ಖುಷಿ ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು. ಇದಪ್ಪ ವರ್ಷ ಅಂದರೆ ನೋಡಿ, ಎಲ್ಲ ಸೆಲೆಬ್ರೇಷನ್ ಆಯಿತಾ. ಅದಾಗಿದ್ದು ಸ್ವಲ್ಪದ್ಗೆ ಎಲ್ಲರೂ ಫೋನ್ ಇಟ್ಕೊಂಡು ಕೂತ್ಕೊಂಡ್ರು. ನಾನು ಮತ್ತು ನನ್ನ ಫ್ರೆಂಡು ಮುಖ ನೋಡ್ಕೋತಿದ್ವಿ. ಹಲೋ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ July 17. ನೋಡಿ ಗಾಯ್ಸ್, ಬರ್ಡೇ ಗರ್ಲ್ ಹಾಯ್ ಮಾಡಿ ಮ್ಯಾಮ್. ಇವರೇ ಬರ್ಡೇ ಗರ್ಲ್. ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಗಾಯ್ಸ್. ಇಲ್ಲಿ ನೋಡಿ ಫ್ರಂಟ್ ಇಬ್ಬರು ಹೋಗ್ತಿದ್ದಾರೆ. ನಾವಿಬ್ರು ಟ್ವಿನ್ನಿಂಗ್ ಎಲ್ಲೋ ಇದೆ. ಅವಳ ಬರ್ತಡೇ ದಿನವೇ ಪ್ರಥಮ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ನಾವು ಆಕಸ್ಮಿಕವಾಗಿ ಎಲ್ಲೋ ಕಲರ್ ಹಾಕ್ಕೊಂಡ್ಬಂದಿದ್ವಿ. ನೋಡಿದರೆ ಎಲ್ಲರೂ ಎಲ್ಲೋನೇನಾ, ಇಷ್ಟೊಂದು ಜನ ಎಲ್ಲೋ ಹಾಕ್ಕೊಂಡ್ಬಂದಿದ್ದಾರೆ ಅಂತ ನಮಗೆ ಶಾಕ್ ಆಯಿತು. ನಾವು ಯಾವಾಗಲೂ ಇಷ್ಟೊಂದು ರಶ್ ನೋಡಿರಲಿಲ್ಲ, ಬಟ್ ಅವತ್ತಿನ ದಿನ ತುಂಬ ರಶ್ ಇತ್ತು. ದೇವ್ರಿಗೆ ಇನ್ನೂ ಅಲಂಕಾರ ಮಾಡ್ತಿದ್ರು. ಹತ್ರ 12 ಗಂಟೆ ಆಗಿತ್ತು. ದೇವ್ರ ಅಲಂಕಾರ ಮಾಡಾದ್ಮೇಲೆ ದೇವ್ರ ದರ್ಶನ ಆಯಿತು. ಅದಾದಮೇಲೆ ಮತ್ತೆ ಕ್ಯೂ ಇತ್ತು. ಎಲ್ಲಿಗೆ? ಪ್ರಸಾದಕ್ಕೆ. ಅಲ್ಲಿಂದ ಕ್ಯೂಯಲ್ಲಿ ಹೋಗಿ ಪ್ರಸಾದ ಕೊಟ್ಟಿದ್ದು ನಮಗೆ ಉಪ್ಪಿಟ್ಟು. ಆ ಉಪ್ಪಿಟ್ಟು ತಿನ್ಕೊಂಡು ಮುಂದಕ್ಕೆ ನಾವು ಹೋದ್ವಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ಗಾಯ್ಸ್, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ಇಲ್ಲಿ ಸ್ವಲ್ಪ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್. ಬನ್ನಿ ಗಾಯ್ಸ್. Happy birthday to you. Happy birthday to you.
ಸ್ಪೆಷಲ್ ಇದು ಗೈಸ್. ದಡಿಗಳ ಅವ್ರಿಗೆ ತಿನ್ಸ್ಬೇಕು. ಬಾಕ್ಸ್ ಹಂಗೆ ಇಟ್ಕೊ. ಆಯ್ತಾ? ಆಫ್ಟರ್ ಸೆಲೆಬ್ರೇಷನ್ ಕೇಕ್ ಎಲ್ಲ ಖಾಲಿ, ಎಲ್ಲ ಶರುನೇ ತಿಂದಿರೋದು. ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಬಂದಿದ್ದೆ ಶೆಟ್ಟಿ ಬಿರಿಯಾನಿಗೆ. ಆಲ್ಮೋಸ್ಟ್ ನಾವು ಇಲ್ಲಿಗೆ ಬರ್ತಿರ್ತೀವಿ, ಯಾಕಂದರೆ ನಮಗೆ ಈ ಸೆಂಟರ್ ತುಂಬ ಹತ್ರ ಇದೆ. ಹೆಚ್ಚಿಗೆ ಏನು ತಿನ್ನಲಿಲ್ಲ, ಎಲ್ಲರೂ ಕುಷ್ಕ ತೊಗೊಂಡ್ವಿ, ಹಾಗೆ ಗುಂಟೂರು ಚಿಕನ್ ತೊಗೊಂಡ್ವಿ. ಆಮೇಲೆ ಇಬ್ಬರು ವೆಜ್ ಇದ್ದರು, ಅವರು ಫ್ರೈಡ್ ರೈಸ್ ತೊಗೊಂಡ್ರು. ಯಾವತ್ತೂ ಇಷ್ಟೊಂದು ಖಾರ ಮಾಡಿರಲಿಲ್ಲ, ಆದರೆ ಅವತ್ತಿನ ದಿನವೇ ಎಷ್ಟೊಂದು ಖಾರ ಇತ್ತು ಗೊತ್ತಾ. ಹೆಂಗೋ ಇಷ್ಟಪಟ್ಟು ಕಷ್ಟಪಟ್ಟು ತಿಂದು ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಹಾಸ್ಟೆಲ್ ಕಡೆಗೆ. ಗೈಸ್, ಶೆಟ್ಟಿಗೆ ಹೋಗಿದ್ವಿ, ತಿಂದಿದ್ದು ಆಯಿತು. ಇಷ್ಟೇ ಗೈಸ್ ನಮ್ಮ ಬರ್ತಡೇ ಸೆಲೆಬ್ರೇಷನ್. ಅಂದರೆ ನಾವಿಷ್ಟೇ ಮಾಡ್ಕೊಳ್ಳೋದು. ಇಷ್ಟು ಸೆಲೆಬ್ರೇಟ್ ಮಾಡಿ ಅವ್ರ ಕಡೆಯಿಂದ ಟ್ರೀಟ್ ತೊಗೊಂಡು ಆಮೇಲೆ ವಾಪಸ್ ಹಾಸ್ಟೆಲ್ಗೆ. ಇನ್ನೂ ವರ್ಕ್ ಇದೆ, ಅದನ್ನು ಮುಗಿಸ್ಬೇಕು. ಹಾಲಿಡೇ ಸಿಗುತ್ತೆ, ಬಟ್ ನೋ ರೆಸ್ಟ್. ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಹಿಂದೆ ಅವ್ರು ಬರ್ತಾ ಇದ್ದಾರೆ. ಇವಾಗ ಹೋಗಿ ಹಾಸ್ಟೆಲ್ಗೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡೋದು ಅಷ್ಟೇ ಗೈಸ್. ನೋಡಿ ಶಾಲಿನ್, ಬೈ ಗೈಸ್. ನೋಡು ತಿನ್ನೋದೇ ಗೈಸ್, ಬರೀ ತಿಂತಾ ಇರ್ತಾರೆ ಎಮ್ಮೆಗೆ. ಚೆನ್ನಾಗಿಲ್ವಾ ಗೈಸ್? ಕೂತಿರೋವಾಗ, ನಾನು ಸುಮ್ಮನೆ ಕೂತಿರೋವಾಗ ಇವಳು ಮಾಡಿರೋದು ಇದು. ಇಲ್ಲೇ ಹೂವು ಹಿಂದೆ ಹೂವು ತಗೊಂಡು ಮಾಡಿರೋದು. ಇವರಿಲ್ಲಿ ಫೋಟೋಸ್ಗೆ ಪೋಸ್ ಹುಡುಕ್ತಿದ್ದಾರೆ, ಯಾವ ಥರ ನಿಂತ್ಕೊಳ್ಳೋದು. Pack up. We are going to hostel. ಅಷ್ಟೇ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಿತು. ನೋಡಮ್ಮ, ಬಾಯ್ ಬಾಯ್ ಗೈಸ್.